ಹರಿಯಾಣದಲ್ಲಿ ಒಂದು 19 ವರ್ಷದ ಹುಡುಗಿಯ ಬಾಡಿ ಸಿಗುತ್ತೆ. ಸೊ ಈ ಬಾಡಿ ಎಷ್ಟು ವಿಕಾರವಾಗಿ ಸಿಗುತ್ತೆ ಅಂದ್ರೆ ನೀವು ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅಂತ ರೀತಿಯಲ್ಲಿ ಈ ಡೆಡ್ ಬಾಡಿ ಸಿಗುತ್ತೆ. ಸೊ ಈ ಡೆಡ್ ಬಾಡಿನ ಇನ್ವೆಸ್ಟಿಗೇಷನ್ ಮಾಡಿದಂತೆ ಅವರು ಇದು ಕೊಲೆ ಅಲ್ಲ, ಆತ್ಮಹತ್ಯೆ ಅಂತ ಕ್ಲೈಮ್ ಮಾಡ್ತಾರೆ. ಸೊ ಇದನ್ನ ನೋಡಿದಂತ ಜನ ಆಕ್ರೋಶಗೊಂಡು ರೋಡಿಗಿಳಿದು ಪ್ರತಿಭಟನೆ ಮಾಡೋಕೆ ಶುರು ಮಾಡ್ತಾರೆ. ಅಂಡ್ ಈ ಪ್ರತಿಭಟನೆ ಎಷ್ಟು ಜೋರಾಗಿರುತ್ತೆ ಅಂತ ಅಂದ್ರೆ ಹರಿಯಾಣ ಸರ್ಕಾರವೇ 2 ದಿನ ನೆಟ್ವರ್ಕ್ ಶೆಡ್ಯೂಲ್ ಮಾಡುತ್ತೆ ಹರಿಯಾಣದಲ್ಲಿ. ಅಂಡ್ ಈ ಹುಡುಗಿಯ ದೇಹನ 4 ಬಾರಿ 5 ಬಾರಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಸೊ ಏನಿದು ಕೇಸು, ಏನಾಗಿತ್ತು, ಯಾರೀ ಹುಡುಗಿ, ಬನ್ನಿ ನೋಡ್ಕೊಂಡ್ ಬರೋಣ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಆರ್ಯನ್ ಪ್ರೇಮ್. ಇವತ್ತಿನ ವಿಡಿಯೋ ಬಂದು ದಿ ಕೇಸ್ ಆಫ್ ಮನೀಷಾ ಸಿಂಗ್. ಮನೀಷಾ ಸಿಂಗ್ ತನ್ನ 19ನೇ ವರ್ಷಕ್ಕೇನೆ ಹರಿಯಾಣದ ಸಿಗಾನಿಯಲ್ಲಿರೋ ಒಂದು ಪ್ಲೇ ಸ್ಕೂಲ್ ನಲ್ಲಿ ಆಸ್ ಅ ಟೀಚರ್ ಆಗಿ ಕೆಲಸ ಮಾಡೋಕೆ ಶುರು ಮಾಡಿರ್ತಾಳೆ. ಇವಳ ಫ್ಯಾಮಿಲಿ ತುಂಬಾ ಕಡು ಬಡತನದ ಫ್ಯಾಮಿಲಿಯಿಂದ ಬರೋದ್ರಿಂದ ಸೊ ಇವಳು ತನ್ನ ಚಿಕ್ಕ ವಯಸ್ಸಿಗೆ ಸಂಪಾದನೆ ಮಾಡೋಕೆ ಮುಂದಾಗಿರ್ತಾಳೆ, ತನ್ನ ತಂದೆ ತಾಯಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ. ಅಂಡ್ ಈಗ ತಾನೇ ಜಸ್ಟ್ ಅವಳು 12th ಪಾಸ್ ಆಗಿರೋದ್ರಿಂದ ಅವಳಿಗೆ ಮುಂದೆ ನರ್ಸ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಆ ನರ್ಸಿಂಗ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ವಿಚಾರಿಸ್ಕೊಂಡ್ ಬರೋಕೆ ಅಂತ ಹೋಗಿರ್ತಾಳೆ. ಸೊ ನರ್ಸಿಂಗ್ ಕಾಲೇಜ್ಗೆ ಹೋದಂತ ಹುಡುಗಿ ಮತ್ತೆ ವಾಪಸ್ ಬರೋದೇ ಇಲ್ಲ. ಆಗಸ್ಟ್ 11, 2025 ಮನೀಷಾ ಸಿಂಗ್ ನ ತಂದೆ ಸಂಜಯ್ ಸಿಂಗ್ಗೆ ಮನೀಷಾಳ ಫೋನ್ ಇಂದ ಒಂದು ಮಿಸ್ ಕಾಲ್ ಬಂದಿರುತ್ತೆ. ಸೊ ಇದನ್ನು ನೋಡಿದಂತ ಸಂಜಯ್ ಸಿಂಗ್ ಮನೀಷಾಳಿಗೆ ಮತ್ತೆ ಕಾಲ್ ಬ್ಯಾಕ್ ಮಾಡ್ತಾರೆ. ಪಿಕ್ ಮಾಡೋದಿಲ್ಲ. ತುಂಬಾ ಸಾರಿ ಕಾಲ್ ಬ್ಯಾಕ್ ಮಾಡಿದ್ರು ಪಿಕ್ ಮಾಡೋದಿಲ್ಲ. ಸಂಜೆ ಲೇಟ್ ಆದ್ರೂ ಮನೀಷಾ ಮನೆಗೆ ಬಂದಿರಲ್ಲ. ಸೊ ಇದನ್ನೆಲ್ಲ ನೋಡಿದಂತ ಮನೀಷಾ ಸಿಂಗ್ ಪೇರೆಂಟ್ಸ್ಗೆ ಭಯ ಆಗೋಕೆ ಶುರು ಆಗುತ್ತೆ. ಅಂಡ್ ಅವರು ಸೀದಾ ಅಲ್ಲಿನ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಬಟ್ ಅಲ್ಲಿರುವಂತ ಪೊಲೀಸ್ ಆ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಸೀವ್ ಮಾಡೋದಿಲ್ಲ. ಅಂಡ್ ನಿಮ್ಮ ಮಗಳು ಕಾಣೆಯಾಗಿ ಜಾಸ್ತಿ ಟೈಮ್ ಆಗಿಲ್ಲ, ಇಲ್ಲ ಬೇರೆ ಇವರ ಯಾರ ಜೊತೆನಾದ್ರೂ ಓಡೋಗಿರ್ಬೇಕು, ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಮೊದಲು ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ನ ಪೊಲೀಸರು ತಗೊಳ್ಳೋದಿಲ್ಲ. ಮನೀಷಾಳ ತಂದೆ ತಾಯಿ ತುಂಬಾ ಪ್ರೆಷರ್ ಹಾಕಿದ್ಮೇಲೆ ಪೊಲೀಸರು ಫೈನಲಿ ಕಂಪ್ಲೇಂಟ್ ನ ತಗೊಂತಾರೆ. ಮನೀಷಾ ಸಿಂಗ್ ತುಂಬಾ ಬಡತನದ ಫ್ಯಾಮಿಲಿಯಿಂದ ಬರೋದ್ರಿಂದ ತನ್ನ 19 ವಯಸ್ಸಿಗೆ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿರ್ತಾಳೆ. ಅಂಡ್ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್. ಇವ್ಳು ನೆಕ್ಸ್ಟ್ ನರ್ಸ್ ಆಗ್ಬೇಕು ಅಂತ ಕನ್ಸಿರೋದ್ರಿಂದ ನರ್ಸಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಕೇಳಕ್ ಹೋಗಿರ್ತಾಳೆ. ಆ ಕೇಳಕ್ ಹೋಗಿದ್ದ ಇಂದಿನ ದಿನ ಮನೀಷಾಳ ತಾತ ಏನಿದ್ದಾರೆ ಅವರು ಮನೀಷಾ ಸಿಂಗಿನ ನರ್ಸಿಂಗ್ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಸೋಕೆ ದುಡ್ಡಿನ ಕೊರತೆ ಏನಾದ್ರು ಬಂದ್ರೆ ಅವರು ತನ್ನ ಹಸು ಕರುಗಳನ್ನಾದ್ರೂ ಮಾರಿ ಆದ್ರೂ ಮನೀಷಾ ಸಿಂಗ್ಗೆ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಮನೀಷಾಗೆ ಪ್ರಾಮಿಸ್ ಮಾಡಿರ್ತಾರೆ. ಸೊ ಇದನ್ನ ಕೇಳಿದಂತ ಮನೀಷಾ ಸಿಂಗ್ ತುಂಬಾ ಖುಷಿಯಿಂದ 11ನೇ ತಾರೀಕು ಬೆಳಗ್ಗೆ ಬೇಗ ಎದ್ದು ತನಗೆ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ತನ್ನ ತಂದೆ ತಾಯಿಗೆ ಹೇಳಿ ಅಲ್ಲಿಂದ ಸೀದಾ ಪ್ಲೇ ಸ್ಕೂಲ್ಗೆ ಹೋಗ್ತಾಳೆ. ಪ್ಲೇ ಸ್ಕೂಲ್ಗೆ ಹೋಗಿ ಅಲ್ಲಿ ದಿನದ ಏನೇನ್ ಕೆಲಸ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ 1:18ಕ್ಕೆ ಆ ಪ್ಲೇ ಸ್ಕೂಲ್ ಬಿಟ್ಟು ನರ್ಸಿಂಗ್ ಕಾಲೇಜ್ ಕಡೆ ಹೋಗ್ತಾಳೆ. ಸೊ ನರ್ಸಿಂಗ್ ಕಾಲೇಜ್ ಕಡೆ ಹೋದವಳು ಮತ್ತೆ ಯಾರ ಕೈಗಳು ಸಿಗೋದೇ ಇಲ್ಲ. ಕಂಪ್ಲೇಂಟ್ ರಿಸೀವ್ ಮಾಡಿದ ಪೊಲೀಸರು ಆ ನರ್ಸಿಂಗ್ ಕಾಲೇಜ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ಅಲ್ಲಿನ ಕಾಲೇಜ್ ಸಿಬ್ಬಂದಿ ಇಲ್ಲಿ ಮೋನಿಷನವ್ರು ಯಾರು ಬಂದಿಲ್ಲ ಅಂಡ್ ಮೋನಿಷನವ್ರು ಯಾರು ನಮ್ಗೆ ಗೊತ್ತಿಲ್ಲ ಅಂತಂದೇಳಿ ಕ್ಲೈಮ್ ಮಾಡ್ತಾರೆ. ಅಂಡ್ ಅಲ್ಲಿ ಇರುವ CCTV ಫೋಟೇಜ್ ಪಬ್ಲಿಕ್ ಡೊಮೇನ್ ನಲ್ಲಿ ಇಲ್ಲ. ಅಂಡ್ ಇದ್ರ ಮುಂದಿನ ಮಾಹಿತಿ ಕೂಡ ಪಬ್ಲಿಕ್ ಡೊಮೇನ್ ಅಲ್ಲಿ ನಮ್ಗೆ ಸಿಕ್ಕಿಲ್ಲ. ಸೊ ಅದು ಸಿಕ್ಕಿದ್ಮೇಲೆ ನಾನು ನಿಮ್ಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಸೊ ಅಂಡ್ 11ನೇ ತಾರೀಕು ಆ ಕಾಲೇಜ್ನ ನಾವು ಮಧ್ಯಾಹ್ನ 1 ಗಂಟೆಗೆ ಕ್ಲೋಸ್ ಮಾಡಿದೀವಿ ಅಂತ ಕಾಲೇಜ್ ಅವ್ರು ಕ್ಲೈಮ್ ಮಾಡ್ತಾರೆ. ಸೊ ಅಲ್ಲಿ ಯಾವುದೇ ರೀತಿ ಸುಳಿವಿಲ್ಲ ಅಂತ ಹೇಳಿ ಪೊಲೀಸರು ಮತ್ತೆ ಅಲ್ಲಿಂದ ವಾಪಸ್ ಬರ್ತಾರೆ. ಆಗಸ್ಟ್ 13, 2025 ಹರಿಯಾಣದ ಸಿಗಾನಿಯ ಒಬ್ಬ ರೈತ ಬೆಳಗ್ಗೆ ಎದ್ದು ತನ್ನ ಜಮೀನಿನಲ್ಲಿ ಕೆಲಸ ಮಾಡೋಕೆ ಅಂತ ಹೋಗ್ತಿರ್ತಾನೆ. ಅವ್ನು ಕೆಲಸ ಮಾಡೋಕೆ ಅಂತ ಹೋಗ್ಬೇಕಾದ್ರೆ
ಅವನ ಜಮೀನಿನಲ್ಲಿರೋ ಒಂದು ಮರದ ಕೆಳಗೆ ಒಂದು ಡೆಡ್ ಬಾಡಿ ಸಿಗುತ್ತೆ. ಸೊ ಅವನು ಕೂಡಲೇ ಹೋಗಿ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡ್ತಾನೆ. ಸ್ಥಳಕ್ಕೆ ಬಂದಂತ ಪೊಲೀಸವರು ಮನುಷ್ಯ ತಂದೆ ತಾಯಿ ಶವ ಇರೋ ಜಾಗಕ್ಕೆ ಬಂದು ಆ ಶವನ ನೋಡಿ ಇದು ಮೋನಿಶಾದೇ ಶವ ಅಂತ ಐಡೆಂಟಿಫೈ ಮಾಡ್ತಾರೆ. ಸೊ ಇಲ್ಲಿಗೆ ಮೋನಿಶಾ 2 ದಿನದಲ್ಲಿ ಶವ ಆಗಿ ಸಿಕ್ಕಿದ್ಲು. ಅಂಡ್ ಎಷ್ಟು ವಿಕಾರವಾಗಿ ಸಾಯಿಸಿದ್ರು ಮೋನಿಶಾನ ಅಂತ ಅಂದ್ರೆ, ತನ್ನ ದೇಹದಿಂದ ಅವಳ ತಲೆ ಬೇರೆಯಾಗಿ ಸಿಗುತ್ತೆ. ಅಂಡ್ ಮಖದ ಮೇಲೆ ಸ್ವಲ್ಪ ಸ್ಕಿನ್ ಸಹ ಇರೋದಿಲ್ಲ. ಪೂರ್ತಿ ಪೆಟ್ರೋಲ್ ಇಲ್ಲ ಆಸಿಡ್ ಹಾಕಿ ಬರ್ನ್ ಮಾಡಿರ್ತಾರೆ. ಅವಳ ದೇಹದ ಕೆಲವೊಂದು ಭಾಗಗಳಲ್ಲಿ ಅವಳ ಮೂಳೆ ಕಾಣಿಸ್ತಾ ಇರುತ್ತೆ. ಅಷ್ಟು ಕೆಟ್ಟದಾಗಿ ಸಾಯಿಸಿರ್ತಾರೆ ಅವಳನ್ನ. ಇದನ್ನ ಇನ್ವೆಸ್ಟಿಗೇಷನ್ ಮಾಡಿದ ಪೊಲೀಸವರು ಇದು ಕೊಲೆ ಅಲ್ಲ ಸೂಸೈಡ್ ಅಂತ ಕ್ಲೈಮ್ ಮಾಡ್ತಾರೆ. ಅವಳ ಡೆಡ್ ಬಾಡಿಯ ಪಕ್ಕದಲ್ಲಿ ಒಂದು ಡೆತ್ ನೋಟ್ ಸಿಕ್ಕಿದೆ. ಅದರಲ್ಲಿ ಇವಳ ಸಾವಿಗೆ ಇವಳ ಫ್ಯಾಮಿಲಿಯ ಬಡತನವೇ ಕಾರಣ ಅಂತ ಕ್ಲೈಮ್ ಮಾಡ್ತಾರೆ. ಆ ಡೆತ್ ರಿಪೋರ್ಟ್ ನಾನು ನಿಮ್ಗೆ ಸೈಡ್ ಅಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಪೊಲೀಸವರು ಈ ತರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅಲ್ಲಿರೋ ಹರಿಯಾಣದ ಜನತೆಗೆ ಸರ್ವೇ ಸಾಮಾನ್ಯವಾಗಿ ಪೊಲೀಸರ ಮೇಲೆ ತುಂಬಾನೇ ಆಕ್ರೋಶ ಬರುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ನೋಡಿದ್ರು ಕೂಡ ಇದು ಕೊಲೆ ಅಂತ ಕಣ್ಮುಚ್ಕೊಂಡು ಹೇಳ್ತಿದ್ದ. ಸೊ ಇಷ್ಟೆಲ್ಲ ಇನ್ಸಿಡೆಂಟ್ಸ್ ನಡಿಬೇಕಾದ್ರೆ ಈ ಬಾಡಿನ ನೋಡಿದಂತಹ ಮನುಷ್ಯಳ ತಂದೆ ತಾಯಿ ಈ ಬಾಡಿಗೆ ನಾವು ಅಂತಿಮ ಸಂಸ್ಕಾರ ಮಾಡಲ್ಲ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಯಾಕೆಂದ್ರೆ ನನ್ನ ಮಗಳಿಗೆ ಈ ಸ್ಥಿತಿಗೆ ತಂದ ಯಾರಾದ್ರೂ ಸರಿ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಇಲ್ಲ ಅವ್ರು ಅರೆಸ್ಟ್ ಆಗ್ಬೇಕು. ಅಂತವರೆಗೂ ನಾವು ಈ ಬಾಡಿಗೆ ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತಂದೇಳಿ ನಿರ್ಧಾರ ಮಾಡ್ತಾರೆ. ಅಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್, ಈ ಬಾಡಿನ 4 ಸಾರಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅಂಡ್ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಇವಳು ಸತ್ತ ಮೇಲೆ ಕಾಡು ಪ್ರಾಣಿಗಳು ಬಂದು ಇವಳ ಮಕಾನ ತಿನ್ಕೊಂಡು ಹೋಗಿದೆ ಅಂತ ಹೇಳ್ತಾರೆ. ಸೊ ಇವಳು ಸಾಯ್ಬೇಕು ಅಂದ್ರೆ ತನ್ನ ಕಟ್ ಮಾಡ್ಕೊಂಡಿದ್ದಾಳೆ. ಸೊ ಒಬ್ಬರು ತಾವೇ ತಮ್ಮ ಕತ್ನ ಕಟ್ ಮಾಡ್ಕೊಂತೀವಿ ಅಂದ್ರೆ ಪೂರ್ತಿ ದೇಹದಿಂದ ಬೇರೆ ಆಗೋ ರೀತಿಯಲ್ಲಿ ಕಟ್ ಮಾಡ್ಕೊಳಕ್ ಆಗಲ್ಲ. ಅಂಡ್ ಸ್ಕಿನ್ ಬರ್ನ್ ಆಗಿದೆ, ಕಿತ್ತು ತಿಂದಿಲ್ಲ, ಸ್ಕಿನ್ ಪೂರ್ತಿ ಬರ್ನ್ ಆಗಿದೆ, ದೇಹದ ಮಾಂಸಗಳು ಕಿತ್ತೋಗಿದಾವೆ. ಸೊ ಈ ಫೋಟೋ ನಾನು ಬ್ಲರ್ ಮಾಡಿ ಹಾಕ್ತಿದ್ದೀನಿ ನಿಮ್ಗೆ, ಇದನ್ನ ನ್ಯೂಟ್ ಬಾಲ್ ಹಾಗೆ ಹಾಕೋಕ್ಕಾಗಲ್ಲ. ಸೊ ಇದನ್ನೆಲ್ಲ ನೋಡಿದಂತ ಹರಿಯಾಣದ ಜನ ತುಂಬಾ ಆಕ್ರೋಶಕ್ಕೊಳಗಾಗ್ತಾರೆ. ರೋಡ್ಗಿಳಿದು ಪ್ರೊಟೆಸ್ಟ್ ಮಾಡೋಕೆ ರೆಡಿ ಆಗ್ತಾರೆ. ಮನೀಷಾಳ ಪೇರೆಂಟ್ಸ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ತುಂಬಾ ದೊಡ್ಡ ರೇಂಜಿನಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ಸರ್ಕಾರವೇ 2 ದಿನ ನೆಟ್ವರ್ಕ್ ನ ಶಟ್ ಡೌನ್ ಮಾಡುತ್ತೆ ಹರಿಯಾಣದಲ್ಲಿ. ಅಂಡ್ ಇವಾಗ ಈ ಕೇಸ್ಗೆ ಹರಿಯಾಣ ಸರ್ಕಾರವೇ ಇಂಟರ್ಫಿಯರ್ ಆಗುತ್ತೆ. ಹರಿಯಾಣ ಸರ್ಕಾರವೇ ಇಂಟರ್ಫಿಯರ್ ಆಗಿ ಈ ಕೇಸ್ನ ವಿಚಾರಣೆ ಮಾಡಿದಂತ ಪೊಲೀಸವ್ರಲ್ಲಿ 5 ಜನ ಪೊಲೀಸರನ್ನ ಈ ಕೆಲಸದಿಂದ ಸಸ್ಪೆಂಡ್ ಮಾಡುತ್ತೆ ಅಂಡ್ ಒಬ್ರನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಇದಾದ್ಮೇಲೆ ಈ ಕೇಸ್ನ ಹರಿಯಾಣ ಸರ್ಕಾರ ಸೀದಾ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡುತ್ತೆ. ಸೊ ಇವಾಗ ಈ ಕೇಸು ಸಿಬಿಐ ಅಂಡರ್ ಅಲ್ಲಿದೆ. ಇಲ್ಲಿ ಪೊಲೀಸರು ಅವರ ಪೇರೆಂಟ್ಸ್ ಕೊಟ್ಟ ತಕ್ಷಣ ಕಂಪ್ಲೇಂಟ್ ನ ತಗೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದಿದ್ರೆ ಮೇ ಬಿ ಒಂದ್ ಚಾನ್ಸ್ ಮೋನಿಶಾ ಸಿಕ್ತಿದ್ಲೇನೋ. ಬಟ್ ಇವಾಗ ಶವ ಆಗಿ ಸಿಕ್ಕಿದಾಳೆ. ಸೊ ಈ ಕೇಸು ಯಾವಾಗ ಸಿಬಿಐ ಟೇಕ್ ಓವರ್ ಮಾಡುತ್ತೆ ಆಗ ಮೋನಿಶಾಳ ಪೇರೆಂಟ್ಸ್ ಫೈನಲಿ 21 ಆಗಸ್ಟ್ 2025 ಮೋನಿಶಾಳ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅವ್ರು ತುಂಬಾ ಓಪಿಕೊಂಡು ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಸೊ ಮುಂದೆ ಒಂದಿನ ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೋದು, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗ್ಬೋದು ಅಂತ ಹೇಳಿ ಈ ಕೇಸ್ನಲ್ಲಿ ಪೊಲೀಸರು ಯಾರನ್ನಾದ್ರೂ ಬಚಾವ್ ಮಾಡೋಕ್ಕೋಸ್ಕರ ಈ ತರ ಸ್ಟೇಟ್ಮೆಂಟ್ಗಳನ್ನ ಕೊಟ್ರ, ಇಲ್ಲ ಈ ಕೇಸ್ನ ಮುಚ್ಚಾಕೋಕೆ ನೋಡಿದ್ರ, ಇಲ್ಲ ಸೀರಿಯಸ್ ಆಗಿ ಈ ಕೇಸ್ ಇದೇ ರೀತಿ ಇದೆಯಾ, ಸೊ ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಈಗ ನಾವು ಅಷ್ಟೇ ದೇವರಲ್ಲಿ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಲಿ ಅಂತ ಕೋರ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು
ಈ ತರ ರಿಯಲ್ ಲೈಫ್ ಸ್ಟೋರಿಗಳನ್ನ ಕೇಳೋಕೆ ಇಷ್ಟ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ನನ್ನ ಚಾನಲ್ನ 3ನೇ ವಿಡಿಯೋ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.